ಎಂತ ಮಾತು ಹೇಳ್ತಾ ಇದೀಯ ನೀನು? ಆ? ನನ್ನನ್ನ ಒದ್ದಿ ಎಳ್ಕೊಂಡು ಹೋಗೋ ಗಂಡಿನ ಹುಟ್ಟಿಲ್ಲ ಸಾಂಗ್ಲಿಯನ. ಅದು ಅಲ್ಲದೆ ಈ ಧನರಾಜು ಕರ್ನಾಟಕದಲ್ಲಿ ಎಷ್ಟು ನದಿ ನೀರು ಹರಿತಾ ಇದೆಯೋ ಅಷ್ಟು ನದಿ ನೀರು ಕುಡಿದಿರೋ ಗಂಡಸುಗಳಿಗೆ ನನ್ನನ್ನ ಅರೆಸ್ಟ್ ಮಾಡೋ ಗಂಡಿನ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ ಸಾಂಗ್ಲಿಯನ. ಕಾಶ್ಮೀರದಿಂದ ಅದು ಕನ್ಯಾಕುಮಾರಿವರೆಗೂ ನಾನಾ ಜನಗಳಿಗೆ ನಾನಾ ತರ ನೀರು ಕುಡಿಸಿರೋ ಸಡಿಗಳು ಈ ಸಾಂಗ್ಲಿಯಾನ. ಇವತ್ತಲ್ಲ ನಾಳೆ ನಿನ್ ಬಣ್ಣ ಬಯಲಾಗದೆ ಅಂತ ಸುಮ್ಮನೆ ಇರ್ಬೋದು, ಆದ್ರೆ ಇವತ್ತು ಈ ಸಾಂಗ್ಲಿಯಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಸಾಧ್ಯ ಇಲ್ಲ. 24 ಗಂಟೆ ಒಳಗೆ ನಿನ್ನ ಅರೆಸ್ಟ್ ಮಾಡದೆ ಹೋದ್ರೆ ನನ್ನ ಹೆಸರು ಸಾಂಗ್ಲಿಯಾನ ಅಲ್ಲ ಮಿಸ್ಟರ್ ಧನರಾಜ್. ದಟ್ ಈ ಸಾಂಗ್ಲಿಯಾನ. ಓ ನಮಸ್ಕಾರ ಕಮಿಷನ್ ಸಾಹೇಬ್ರ, ಏನು ಅರ್ಜೆಂಟ್ ಆಗಿ ಬರ್ಬೇಕಂತ ಫೋನ್ ಮಾಡಿದ್ರಂತ? ಏನು ಸೀರಿಯಸ್? ವೆಲ್ಕಮ್ ಸಾಂಗ್ಲಿಯಾನ, ವೆಲ್ಕಮ್. ಆ ಧನರಾಜನ ಅರೆಸ್ಟ್ ಮಾಡಿ ನೀವು ತುಂಬಾ ತಪ್ಪು ಮಾಡ್ತಾ ಇದೀರಂತ ನನಗೆ ಅನ್ನಿಸ್ತಾ ಇದೆ ಸಾಂಗ್ಲಿಯಾನ್ ಅವರೇ. ಇಲ್ಲ ಸರ್, ಇಲ್ಲ, ಕಾನೂನಿಗೆ ನಾನು ಯಾವತ್ತೂ ತಪ್ಪು ಮಾಡಿಲ್ಲ ಸರ್, ಮಾಡೋದು ಇಲ್ಲ. ಅದೇನೋ ನಿಜ, ಇಷ್ಟು ವರ್ಷ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಲ್ಲ ಅಂತ ನಾನು ಹೇಳಿದ್ದೆ, ಆದ್ರೆ ಇವತ್ತೇ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನೋ, ಇಲ್ಲ ಸರ್, ಇಲ್ಲ, ಟ್ರಾನ್ಸ್ಫರ್ ಮಾಡ್ತಾ ಇರೋದು ನನ್ನನ್ನಲ್ಲ ಸರ್, ನನ್ನನ್ನಲ್ಲ. ನ್ಯಾಯ ನೀತಿ ಸತ್ಯ ಧರ್ಮದ ಕತ್ತು ಆಚೆ ತಳ್ತಾ ಇರ್ತೀರಾ. ಯಾಕೆ ಸರ್ ನನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ ಹೇಳಿ ಕಮಿಷನ್ ಸಾಹೇಬ್ರೆ, ಯಾಕೆ? ಓಹೋ, ಕೂಲ್ ಡೌನ್ ಸಾಂಗ್ಲಿಯಾನ. ನೋಡಿ, ನಿಮ್ಮನ್ನ ನಾವು ಬೇಕು ಅಂತ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ, ನಿಮ್ಮ ಕರ್ತವ್ಯದ ಪ್ರಜ್ಞೆ ಮೆಚ್ಚಿ ಸೆಂಟ್ರಲ್ ಅವರೇ ಕರೆಸ್ಕೊತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆದ್ರೆ ಒಂದು ಕಂಡೀಷನ್, ನೀವು ನನ್ನನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು ಇನ್ನು 5 ವರ್ಷ ಅಲ್ಲಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಬಾರ್ದು. ಹಾಗಿದ್ರೆ ಹೇಳಿ, ನಾನು ಹೋಗ್ಲಿಕ್ಕೆ ಸಿದ್ಧ. ಸರ್, ನಿಮಗೆ ಗೊತ್ತಾ ಇದೆ, ನೀವು ನನ್ನನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು ನಮ್ಮ ಹತ್ರ ಇರೋದು ಒಂದು ಸೂಟ್ ಕೇಸ್, 4 ಜೊತೆ ಬಟ್ಟೆ. ಸರ್, ಅದು ಅಲ್ಲದೆ ಈ ಕನ್ನಡದ ಜನತೆ ಇಷ್ಟು ವರ್ಷ ನನ್ನನ್ನು ಸಾಕಿ ಬೆಳೆಸಿದ್ದಾರೆ, ಅದನ್ನು ನಾನೆಂದಿಗೂ ಮರೆಯಕ್ಕಾಗಲ್ಲ ಸಾರ್. ನೀವು ನನ್ನನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು ಮತ್ತೆ ನಾನು ಇದೇ ನನ್ನ ಕುಮಟಕ್ಕೆ ಬಂದೇ ಬರ್ತೀನಿ ಕಮಿಷನ್ ಸಾಹೇಬ್ರ. ದಟ್ ಈಸ್ ಸಾಂಗ್ಲಿಯಾನ. ಗುಡ್ ಬಾಯ್ ಕಮಿಷನ್ ಸಾಹೇಬ್ರ, ಗುಡ್ ಬಾಯ್. ಧನ್ಯವಾದಗಳು ಹೇಳ್ತಾ ಶಂಕರ್ ನಾಗ್ ಅವರ SP ಸಾಂಗ್ಲಿಯಾನ ಚಿತ್ರದ ಈ ಒಂದು ಸಂಭಾಷಣೆಯನ್ನ ಕೇಳಿದ್ರ. ಈಗ ಕನ್ನಡ ಚಿತ್ರರಂಗದ ಹಲವಾರು ನಟರ ಒಂದು ಧ್ವನಿಯನ್ನ ತರೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಮೊಟ್ಟ ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದ್ರೆ ಅಭಿಮಾನಿಗಳು ಅವ್ರದ್ದು ಏನು ಮಾತಾಡ್ಬೋದು. ಡಾಕ್ಟರ್ ರಾಜ್ಕುಮಾರ್ ಅವರು ನೋಡ, ವೇದಿಕೆಗೆ ರಾಜ್ಕುಮಾರ್ ಅವ್ರನ್ನ ಕರೆ ತರ್ತಾ ಇದ್ದೇನೆ. ಅಭಿಮಾನಿ ದೇವರುಗಳು ಕಂಡ್ರೆ ನೀವೆಲ್ಲ ಇಷ್ಟು ವರ್ಷ ನನ್ನನ್ನು ಕನ್ನಡ ಚಿತ್ರರಂಗದಲ್ಲಿ ಸಾಕಿ ಬೆಳೆಸಿರೋ ಅಭಿಮಾನಿಗಳೇ, ನಾನು ಬರೆಯೋಕ್ಕಾಗತ್ತೇನ್ರಪ್ಪ? ನೀವ್ ಅನ್ಕೊಂಡಿರ್ಬೋದು ಈ ರಾಜ್ಕುಮಾರ್ ನಿಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದೇನೆ ಅಂತ. ಖಂಡಿತವಾಗ್ಲೂ ನಾನೆಲ್ಲೂ ಹೋಗಿಲ್ಲ, ಈ ಕರ್ನಾಟಕದ ಈ ಕನ್ನಡ ಮಣ್ಣಿನಲ್ಲಿದ್ದೀನಿ ನಾನು. ನಾನು ಹೇಳೋದಿಷ್ಟೇ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ನಮ್ಮ ಕುಮಟದ ಮಣ್ಣನ್ನು ಮೆಟ್ಟಬೇಕು ನಾವೆಲ್ಲ. ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಬರ್ಲಪ್ಪ, ಬರ್ಲಾಣ. ಎಲ್ಲರಿಗೂ ನಮಸ್ಕಾರ. ಜೈ ಕನ್ನಡಾಂಬೆ, ಜೈ ಕನ್ನಡಾಂಬೆ. ಧನ್ಯವಾದಗಳು. ಹಾಗೆ ನಮ್ಮ ಕನ್ನಡ ಚಿತ್ರರಂಗದ ರಿಯಲ್ ಸ್ಟಾರ್, ಸೂಪರ್ ಸ್ಟಾರ್ ಉಪೇಂದ್ರ ಅವರ ಒಂದು ಡೈಲಾಗ್ ಅನ್ನು ತರ್ತಾ ಇದ್ದೀನಿ. ಈ ಚಿತ್ರದ ಒಂದು ಸಂಭಾಷಣೆ. ಎಷ್ಟು ನೀನು ನೋಡ್ಬಿಡ್ತಾ ನೀನು? ಈ ಪ್ರಪಂಚ ಏನಂತ ಗೊತ್ತು ತಾನೆ ನಿಂಗೆ? ಈ ಪ್ರೀತಿ ಪ್ರೇಮ ಅಂದ್ರೆ ನನ್ಗೆ ಆಗಲ್ಲ. ನೀನ್ ಅಜ್ಜಿ, ಫಸ್ಟ್ ಆಫ್ ಆಲ್ ನನ್ನನ್ನು ಲವ್ ಮಾಡ್ತಾ ಇದ್ಯಾ? ಇದೆ ನೋಡು, ಈ ಪ್ರೀತಿ ಪ್ರೇಮ ಅಂದ್ರೆ ನನ್ಗೆ ಆಗಲ್ಲ ಅಂತ ಗೊತ್ತು ತಾನೆ? ನೋಡು, ಫಸ್ಟ್ ಆಫ್ ಆಲ್ ನೀನ್ ಕನ್ನಡಿ ನೋಡಿದ್ಯಾ ನೀನು? ಅದು ನಿನ್ನೋಡ್ ನಕ್ರೆ ಅದು ನಿನ್ನೋಡ್ ನಗುತ್ತೆ, ಅದು ನಿನ್ನೋಡ್ ಹತ್ರ ಅದು ನಿನ್ನೋಡ್ ಅಳುತ್ತೆ. ಇಷ್ಟೇ ಪ್ರೀತಿಲಿ ಸ್ಪೆಷಾಲಿಟಿ. ಗಾಡ್ ಇಸ್ ಗ್ರೇಟ್. I like it, Kanta. I like it.
ಕೊಂಡೆ ಮಂಡೆ ಎಲ್ಲಿದೆ ಕೊಂಡೆ ಕೊಂಡೆ ಎಂಬುದು ಕನಕಿನ ಕೊಂಡೆ ಅಲ್ಲ. ಐ ಲೈಕ್ ಇಟ್ ಕಾಂತ, ಐ ಲೈಕ್ ನೋಡ. ಜೀವನ ಇಷ್ಟೇ. ಒಳ್ಳೇದನ್ನ ನಾನು ಹೇಳಿದ್ರೆ ಯಾರು ಕೇಳಲ್ಲ, ಕೆಟ್ಟದನ್ನ ಹೇಳಿದ್ರೆ ಜನ ಕೇಳ್ತಾರೆ. ಇಷ್ಟೇ ಜೀವನ ಅಲ್ವಾ? ಐ ಲೈಕ್ ಇಟ್ ಕಾಂತ. ಎಲ್ಲ ಓಕೆ, ಚಪ್ಪಾಳೆ ಇಲ್ಲ ಯಾಕೆ? ಐ ಲೈಕ್ ಇಟ್, ಐ ಲೈಕ್ ಇಟ್. ಹಾಗೆ ನಮ್ಮ ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಅವರ ಚಿತ್ರ ಪೊಲೀಸ್ ಸ್ಟೋರಿ, ಆ ಚಿತ್ರದ ಒಂದು ಡೈಲಾಗ್ ಅನ್ನ ತರ್ತಾ ಇದ್ವಿ. ಸಾಯಿ ಕುಮಾರ್ ಅವರು ಬಂದ್ರೆ ಯಾವ ರೀತಿ ಹೇಳ್ಬೋದು ಡೈಲಾಗ್ ಅನ್ನ? ಸಾಯಿ ಕುಮಾರ್ ಅವರು, ಹಾ, ಕಮಾನ್ ಕಮಾನ್ ಕಮಾನ್, ಧೈರ್ಯ ಇದ್ರೆ ನನ್ನನ್ನು ಶೂಟ್ ಮಾಡು. ಹೇ ಆಗಲ್ಲ, ಯಾಕೆಂದ್ರೆ ನಾನೊಬ್ಬ ಪೊಲೀಸ್ ಆಫೀಸರ್. ಹೇ, ಸರ್ಕಾರದ ಕೆಲಸ ದೇವರ ಕೆಲಸ ಅಂತಾರೆ, ಆದ್ರೆ ದೇವರು ಇಲ್ಲ, ದೇವತೆಗಳು ಇಲ್ಲ, ಎಲ್ಲ ದೆವ್ವಗಳೇ. IPS ಅಗ್ನಿ, ಬರ್ತೀನಿ ನಾನು. ಹಾಗೆ ನಮ್ಮ ಕನ್ನಡ ಚಿತ್ರರಂಗದ ತುಂಬಾ ಹಳೆಯ ನಟ ಬಾಲಕೃಷ್ಣಣ್ಣ ಅವರು, ಆ ಕುಮಟದ ಅಭಿಮಾನಿಗಳೇ, ನಿಮ್ಮನ್ನು ನೋಡ್ತಾ ಇದ್ರೆ ನನಗೆ ಏನ್ ಮಾತನಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಕಣ್ರಯ್ಯ. ನೋಡಿ, ಕಲಾವಿದನಿಗೆ ಇಷ್ಟು ವರ್ಷ ಚಿತ್ರರಂಗದಲ್ಲಿ ಸಾಕಿ ಬೆಳೆಸಿರೋ ಅಭಿಮಾನಿಗಳೇ, ನಾನೆಂದಿಗೂ ಮರೆಯೋಕ್ಕಾಗಲ್ಲ. ನೋಡಿ, ನಾನು ಹೇಳೋದಿಷ್ಟೇ, ಕಲಾವಿದರಿಗೆ ನೀವು ಎಷ್ಟು ಕೊಟ್ರೂ ಸಾಕಾಗಲ್ಲ, ಆದ್ರೆ ನಿಮ್ಮ ಹೃದಯದ 2 ಕೈ ಚಪ್ಪಾಳೆ ಇದೆಯಲ್ಲ, ಅದೇ ನಮಗೆ ಕೋಟಿ ಆಸ್ತಿ ಅಂತ ನಾನು ಹೇಳ್ತಾ ಇದ್ದೀನಿ ಅಭಿಮಾನಿಗಳೇ. ಬರ್ಲಾ ಅಣ್ಣ, ಎಲ್ಲರಿಗೂ ಒಳ್ಳೇದಾಗ್ಲಿ, ನಮಸ್ಕಾರ. ಹಾಗೆ ನಮ್ಮ ಕನ್ನಡ ಚಿತ್ರರಂಗದ ಇನ್ನೊಬ್ಬ ರವಿಚಂದ್ರನ್ ಅವರು ಬಂದ್ರೆ ಏನ್ ಹೇಳ್ಬಹುದು? ಅವರ ಒಂದು ಚಿತ್ರದ ಸಂಭಾಷಣೆ, ಎಲ್ಲ ಪೀಸ್ ಪ್ರೇಮಲೋಕ, ಯುದ್ಧಕಾಂಡ, ಮತ್ತೆ ನಾನು ಚಿತ್ರನ ಇದೇ ಕುಮಟದಲ್ಲಿ ಬಂದು ಮತ್ತೆ ಶೂಟಿಂಗ್ ಮಾಡಿದ್ರಿ, ನೀವೆಲ್ಲರೂ ನೋಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಅಲ್ವಾ? ಬರ್ತೀನಿ, ರಣಧೀರನಾಗಿ ಬಂದು ಮತ್ತೆ ಇದೇ ಕುಮಟದಲ್ಲಿ ಅಂಚಿದ ಗಂಡು ಚಿತ್ರ ಮಾಡದೆ ಹೋದ್ರೆ ನಾನು ರಣಧೀರನೇ ಅಲ್ಲ, ಬರ್ಲಾ? ರಣಧೀರ. ಹಾಗೆ ನಮ್ಮ ಕನ್ನಡ ಚಿತ್ರರಂಗದ ನನ್ನ ಗುರು ನನ್ನ ಅಣ್ಣ ಶಂಕರ್ ನಾಗ್ ಅವರ ಒಂದು ಚಿತ್ರದ ಗೀತೆಯನ್ನು ತರ್ತಾ ಇದ್ದೀನಿ. ಈಗ ನೋಡೋಣ, SP ಸಾಂಗ್ಲಿಯಾನ ಚಿತ್ರದಲ್ಲಿ ಭವ್ಯ ಹಾಗೂ ಶಂಕರ್ ನಾಗ್ ಅವರ ಒಂದು ಗೀತೆಯನ್ನ ಈಗ